ಸರ್, ಈಗ ಶಾಸಕರೆಲ್ಲ ವಿದೇಶ ಪ್ರವಾಸ ಹೋಗಲಿಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ, ನಿಮ್ಮ ಹತ್ರ ಅನುಮತಿಗಾಗಿ ಕಾಯ್ತಾ ಇದ್ದಾರೆ. ನಿಮ್ಮ ಗಮನಕ್ಕೆ ಬಂದಿದೆ ಸರ್, ಏನು ಸರ್? ಶಾಸಕರ ವಿವಿಧ ಸಮಿತಿ ಇದೆ. ಈ ಸಮಿತಿ ಅವರಿಗೆ ಅಧ್ಯಯನಕ್ಕಂತ ಹೇಳಿ ನಮ್ಮ ದೇಶದ ವಿವಿಧ ರಾಜ್ಯಗಳಿಗೆ ಬಹುಶಃ ಪ್ರವಾಸ ಕೈಗೊಳ್ಳುವಂಥ ಅವಕಾಶ ಇವತ್ತು ಇದೆ. ಈ ಒಂದು ಸಂದರ್ಭದಲ್ಲಿ ಬಹುಶಃ ಇವತ್ತು ನಮ್ಮ ದೇಶ ವ್ಯಾಪ್ತಿಯ ಆ ಅಧ್ಯಯನ ಪ್ರವಾಸಕ್ಕೆ ಅವರು ಮನವಿ ಕೊಟ್ಟ ಸಂದರ್ಭದಲ್ಲಿ ಅದಕ್ಕೆ ನಾವು ಒಪ್ಪಿಗೆಯನ್ನು ನನ್ನ ಸಭಾಧ್ಯಕ್ಷನಾಗಿ ನಾನು ಕೊಡುತ್ತೇನೆ. ವಿದೇಶಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ನಮಗೆ ನಿಯಮ ಇಲ್ಲ, ಅದಕ್ಕೆ ನಮ್ಗೆ ಕೊಡಲಿಕ್ಕೆ ಆಗೋದಿಲ್ಲ. ಸರ್, ಈಗ ಖರ್ಚು ವೆಚ್ಚ ವಿಚಾರದಲ್ಲಿ ಆರ್ಥಿಕವಾಗಿ ಸ್ವಲ್ಪ ಸಂಕಷ್ಟ ಇದೆ, ಅದರ ಜೊತೆಗೆ ಬೆಲೆ ಏರಿಕೆ ಎಲ್ಲ ಆಗ್ತಾ ಇದೆ. ಇದು ಸ್ವಲ್ಪ ಆಕ್ಷೇಪ ಇರುವಂಥದ್ದು. ಶಾಸಕರು ಜಾಲಿ ಟೂರ್ ಹೋಗ್ತಾ ಇದ್ದಾರೆ. ನೋಡಿ, ರಾಜಕಾರಣಿಗಳು ಮತ್ತು ಜನಪ್ರತಿನಿಧಿಗಳು ಯಾವುದೇ ವಿಚಾರ ಬಂದಾಗ ಜನರ ಅಭಿಪ್ರಾಯ ಬರೋದು ಬೇರೆ ಸ್ವಾಭಾವಿಕ. ಬೇರೆ ಬೇರೆ ಅಭಿಪ್ರಾಯಗಳು ಬರ್ತದೆ, ವಿಚಾರಗಳು. ಸರ್ಕಾರ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಬಹುಶಃ ಮುಂದಿನ ತೀರ್ಮಾನ ತಗೊಳ್ಳುವಂಥದ್ದು. ಸೊ ಈಗ ನಮಗೆ ಯಾವುದೇ ನಿಯಮದ ಅಡಿಯಲ್ಲಿ ವಿದೇಶಕ್ಕೆ ಸರ್ಕಾರದ ಖರ್ಚಿನಲ್ಲಿ ನಾವು ಕಲಿಸುವಂಥ ಒಂದು ಇದಿಲ್ಲ, ಯಾವುದು ನಮಗೆ ನಿಯಮ ಇಲ್ಲ, ಕಲಿಸ್ತಾ ಇಲ್ಲ. ಈಗ ಬೇರೆ ಬೇರೆಯವರಿಗೆ ಬೇರೆ ಬೇರೆ ವರ್ಗ ಅವಕಾಶ ಇದೆ. ಇದರ ಬಗ್ಗೆ ನಾವು ಶಾಸಕರೆಲ್ಲ ಕೂತ್ಕೊಂಡು ಸರ್ಕಾರ ಕೂತ್ಕೊಂಡು ಚರ್ಚೆ ಮಾಡೋದು ವಿಚಾರ ಇವತ್ತು ಆಗ್ತದೆ. ಈಗ ಅಂತ ಯಾವುದೇ ವಿಚಾರ ಇಲ್ಲ, ಇದು ಚರ್ಚೆಯ ಒಂದು ವಿಷಯ ಕೂಡ ಅಲ್ಲ. ಸರಿ, ಅವರ ವೈಯಕ್ತಿಕ ಖರ್ಚಲ್ಲಿ ಹೋಗ್ತಾ ಇದ್ದಾರೆ. ಅದು ಅವರ ಅವರ ವೈಯಕ್ತಿಕ ಖರ್ಚಲ್ಲಿ ಯಾರಿಗೆ ಕೂಡ ಹೋಗ್ಬೋದು. ನೀವು ಶಾಸಕರನ್ನು ವೈರಿಗಳಂತೆ ಕಾಣಬೇಡಿ. ಶಾಸಕರನ್ನು ನಿಮ್ಮ ಸಹೋದರರು ಮತ್ತು ನಿಮ್ಮ ಮಿತ್ರರಂತ ನೀವು ಕಾಣಿ. ಶಾಸಕರು ಪ್ರತಿಯೊಂದು ವಿಚಾರದಲ್ಲಿ ಕೂಡ ಯಾಕೆ ಇಷ್ಟೊಂದು ಕೋಪ ಎಲ್ಲರಿಗೂ ಕೂಡ ಅವರು ಸ್ವಂತ ಖರ್ಚಲ್ಲಿ ಕೂಡ ಹೋಗಬಾರ್ದು ಅಂತ ಹೇಳಿದರೆ ಹೇಗೆ? ಅಥವಾ ಅಧ್ಯಯನಕ್ಕೂ ಕೂಡ ನಾವು ಇವತ್ತು ಮಾಧ್ಯಮದವರನ್ನು ಹೋಗುವಂಥ ವಿದೇಶಕ್ಕೆ ಅಧ್ಯಯನಕ್ಕೆ ಹೋಗುವಂಥ ವಿಚಾರಗಳು ಇರ್ತದೆ. ಬೇರೆ ಬೇರೆ ಸರ್ಕಾರದ ಖರ್ಚಲ್ಲಿ ನಾನು ಹೇಳಿದ್ದೇನಲ್ಲ ಅಂತ ಯಾವುದೇ ಹೋಗೋದಿಲ್ಲ. ಇದರಲ್ಲಿ ಸರ್ಕಾರದ ಖರ್ಚಿನಲ್ಲಿ ಬೇರೆ ಎಲ್ಲರೂ ಕೂಡ ಹೋಗ್ತಾರೆ. ಬೇರೆ ಯಾರು ಕೂಡ ಸರ್ಕಾರದ ಖರ್ಚಲ್ಲಿ ಹೋಗುವಾಗ ಯಾರಿಗೂ ಕೂಡ ನೋವಿಲ್ಲ. ಶಾಸಕರಿಗೆ ಹೋಗುವಾಗ ಎಲ್ಲರಿಗೂ ಕೂಡ ಸಣ್ಣ ನೋವು ಪ್ರಾರಂಭ ಆಗುವುದು, ಎಲ್ಲ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಕಷ್ಟಗಳು ಬರುವುದು, ಎಲ್ಲ ವಿಚಾರಗಳು ಶಾಸಕರು ಎಲ್ಲಿಗೆ ಹೋಗುವಾಗ ಶಾಸಕರು ಏನು ಸವಲತ್ತು ಕೊಡುವಾಗ ಎಲ್ಲರಿಗೂ ಕೂಡ ನೋವು ಪ್ರಾರಂಭ ಆಗ್ತದೆ. ಶಾಸಕರು ಕೂಡ ನಿಮಗೆ ಮನುಷ್ಯರು ಇದರಲ್ಲಿ. ಸೊ ಅವರನ್ನು ಯಾವಾಗಲೂ ಕೂಡ ಏನೋ ಒಂದು ಸವಲತ್ತು ಕೊಟ್ಟ ತಕ್ಷಣ ಅವರ ವೈರಿಗಳಂತೆ ಕಾಣೋದು ಬೇಡ. ಅವರು ನಿಮ್ಮ ಮಿತ್ರರಂತೆ. ನಿಮ್ಮ ಕುಟುಂಬದಲ್ಲಿ ಒಬ್ಬರು ಶಾಸಕರಾಗಿದ್ದರೆ ಏನು ಪರಿಸ್ಥಿತಿ ಅಂತ ಅವರಿಗೆ ಗೊತ್ತು. ಬೆಳಗಿಂದ ಸಂಜೆ ತನಕ ಅವರು ಜನಸಾಮಾನ್ಯ ಮಧ್ಯೆ ಕೆಲಸ ಮಾಡಿಕೊಂಡು ಬಹುಶಃ ಅವರಿಗೆ ಅವ್ರದ್ದೇ ಒಂದು ವ್ಯಾಪಾರವಾಗಲಿ, ಅವ್ರದ್ದೇ ಒಂದು ಪುರುಸೊತ್ತು ಇರುವುದಿಲ್ಲ. ಜನಸೇವೆ ಕೂಡ ಮಾಡಬೇಕು, ಸರ್ಕಾರ ಸವಲತ್ತು ಕೊಡಬಾರ್ದು. ಈ ರೀತಿ ಹೇಳಿದರೆ ಆಗ್ತದ? ನಾವು ಎಷ್ಟೋ ಸಲ ನಾವು ನೋಡಿದ್ದೇವೆ, ಅಧಿಕಾರದಲ್ಲಿದ್ದಾಗ ಪಾಪ ಇರ್ತಾರೆ ಗೊತ್ತಾಗೋದಿಲ್ಲ. ನಿವೃತ್ತಿ ಆದಾಗ ಅಥವಾ ಮಾಜಿ ಆದಾಗ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಬಹುಶಃ ಅವರಿಗೆ ಡಿಸ್ಚಾರ್ಜ್ ಆಗಲಿಕ್ಕೆ ಅವ್ರ ಹತ್ರ ದುಡ್ಡಿನ ಕಷ್ಟಗಳು ಅಷ್ಟಿರ್ತದೆ. ಎಷ್ಟೋ ದೊಡ್ಡ ದೊಡ್ಡ ಮಂತ್ರಿಗಳು ಮತ್ತು ಶಾಸಕರು ಅವರು ಆಸ್ಪತ್ರೆಯಲ್ಲಿ ಮಾಜಿಯಾಗಿ ತೀರಿ ಹೋದಾಗ ಅವರ ದುಡ್ಡು ಕಟ್ಟದೆ ಅವ್ರನ್ನ ಆಸ್ಪತ್ರೆ ಬಿಡುಗಡೆ ಮಾಡದೆ 1 ಗಂಟೆ 2 ಗಂಟೆ 3 ಗಂಟೆ ಕಾಯಿಸಿದೆ. ಸೊ ಇದನ್ನೆಲ್ಲ ನಾವು ಕೂಡ ಅರ್ಥ ಮಾಡಿಕೊಳ್ಬೇಕು. ಎಷ್ಟೋ ಈ ಶಾಸಕರು ಶಾಸಕರು ಜನಸೇವೆ ಮಾಡುವಾಗ ಬಸ್ಸಿನಲ್ಲಿ ಹೋಗಿ ತೀರೋದು ನಮ್ಮ ಕಣ್ಣಲ್ಲಿ ನೋಡಿದ್ದೇವೆ. ಸೊ ನಾನು ಕೇಳುವಂಥದ್ದು, ನೀವು ಶಾಸಕರನ್ನು ಮಿತ್ರರಾಗಿ ಕಾಣಿ. ಅವ್ರಿಗೇನು ಸಿಗ್ತದೆ? ನೀವು ಕೊಡುವಂಥ ಸಂಬಳ ಕರೆಕ್ಟ್ ನೀವು ಲೆಕ್ಕ ಹಾಕಿದರೆ ಅವರಿಗೆ ಹೋಗಿ ಬಲಿಕೆ ಡೀಸೆಲಿಗೆ ಸಾಕಾಗೋದಿಲ್ಲ. ಅವರ ಜೊತೆಯಲ್ಲಿ ಹೋದವರಿಗೆ ಅವರು ಕಾಪಿ ಕುಡಿಯುವಾಗ ಇವರೇ ತೆಗೆದುಕೊಡ್ಬೇಕಾಗ್ತದೆ. ಆ ಕಾಪಿ ಕುಡಲಿಕ್ಕೆ ಸಾಕಾಗೋದಿಲ್ಲ. ಶಾಸಕರ ಮನೆಗೆ ನಾನು ಕಷ್ಟದಲ್ಲಿ ನನ್ನ ಮಗಳಿಗೆ ಮದುವೆ ಮಾಡಬೇಕಂತ ಒಂದು ಸ್ವಲ್ಪ ಆದರೂ ಕೊಡಬೇಕು. ನನ್ನ ಮಗಳಿಗೆ ಫೀಸ್ ಇಲ್ಲ ಅಂತ ಹೇಳಿದಾಗ ಸ್ವಲ್ಪ ಆದರೂ ಕೊಡಬೇಕು. ನನ್ನ ಕುಟುಂಬದ ಆಸ್ಪತ್ರೆ ಇದ್ದಾಗ ಯಾಕೆ ಶಾಸಕರಿಗೇನು ಕೊಡಲೇಬಾರ್ದಾ? ಈ ರೀತಿ ಆದಾಗ ನಾನು ಹೇಳೋದು, ಶಾಸಕರನ್ನು ವೈರಿಯಾಗಿ ನೀವು ಕಾಣಬೇಡಿ. ನಿಮ್ಮ ಮಿತ್ರರಾಗಿ, ನಿಮ್ಮ ಕುಟುಂಬದ ಸಹೋದರಾಗಿ ನೀವು ಕಾಣಿ. ಅವರ ಕಷ್ಟವನ್ನು ಕೂಡ ನೀವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಅದು ಈಗ ನಮಗಂತ ಯಾವುದೇ ನಿಯಮಗಳು ಹೋಗುವಂಥ ವಿಚಾರದಲ್ಲಿ ಇಲ್ಲ. ವಿದೇಶಕ್ಕೆ ಹೋಗುವಂಥ ಯಾವುದೇ ನಿಯಮ ಇಲ್ಲ. ನಾವು ಯಾವುದೇ ಪರ್ಮಿಷನ್ ಕೂಡ ಕೊಡಲಿಲ್ಲ. ದೇಶ ಮಟ್ಟದ ವ್ಯಾಪ್ತಿಯಲ್ಲಿ ಅವಕಾಶ ಇದೆ, ಅದಕ್ಕೆ ಅವರು ಹೋಗ್ತಾರೆ. ಸರ್, ಈಗ ಸರ್ಕಾರದಿಂದ ಯಾವುದೇ ಅನುದಾನಗಳು ಬಿಡುಗಡೆ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ನಿಮಗೆ ನೀವು ಕೂಡ ಶಾಸಕರಾಗಿದ್ದೀರಿ, ಏನಾದರೂ ದುಡ್ಡು ಬಂದಿದೆಯಾ? ಅನುದಾನ ಬಂದಿದೆಯಾ? ನಾನು ಶಾಸಕರಾಗಿದ್ದು ಸಭಾಧ್ಯಕ್ಷನಾಗಿದ್ದಾಗ ಆಗಿದ್ದೇನೆ. ನನಗೆ ಅನುದಾನ ಬಂದಿದೆ. ನಾನು ಸಭಾಧ್ಯಕ್ಷ ಸ್ಥಾನ ಕೂತ್ಕೊಳ್ಳುವಾಗ ನಾನು ಹೇಳಿದೆ, ನನಗೆ ಅಧಿಕಾರಕ್ಕಿಂತಲೂ ನನ್ನ ಕ್ಷೇತ್ರ ಅಭಿವೃದ್ಧಿ ನನಗೆ ಮುಖ್ಯ. ಸೊ ನಮಗೆ ಏನು ನಾವು ನಮ್ಮ ಬೇಡಿಕೆ ಭಾಳಷ್ಟಿದೆ. ಎಲ್ಲವೂ ಕೂಡ ಒಂದೇ ವರ್ಷದಲ್ಲಿ ಕೊಡಲಿಕ್ಕೆ ಅಂತ ಆಗೋದಿಲ್ಲ.
ಆದ ಕಾರಣ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾನು ಏನೆಲ್ಲ ಅಭಿವೃದ್ಧಿ ಸಂಬಂಧಪಟ್ಟ ಕೇಳಿದ್ದೇನೆ ಅಂತ ಹಂತವಾದ ನನಗೆ ಅನುದಾನ ಬಿಡುಗಡೆ ಆಗಿದೆ. ನಾವು ಕೆಲಸ ಅತಿ ಶೀಘ್ರದಲ್ಲೇ ಪ್ರಾರಂಭ ಮಾಡ್ತೇವೆ ಮತ್ತು ನನಗೆ ವಿಶ್ವಾಸ ಇದೆ ಎಲ್ಲರಿಗೂ ಕೂಡ ಇವತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅನುದಾನ ಬಿಡುಗಡೆ ಆಗಬಹುದು. ಈಗ ಬಟ್ಟಪ್ಪಾಡಿ ಪ್ರದೇಶದಲ್ಲಿ ಇನ್ನೊಂದು ಮನೆ ಬಿದ್ದೋಗಿದೆ, ನೀವು ಅಲ್ಲಿ ಬಂದಿಲ್ಲ ಅನ್ನೋದೊಂದು ಆಕ್ರೋಶ ಅಲ್ಲಿಯ ಜನರಲ್ಲಿ. ನಾನು ಬಹುಶಃ ಅಲ್ಲಿ ಜನರ ಆಕ್ರೋಶ ಯಾವುದು ಕೂಡ ಇಲ್ಲ. ಯಾಕಂತ ಹೇಳಿದರೆ ನಾನು ನಿಕಟವಾದ ಸಂಪರ್ಕದಲ್ಲಿ ಎಲ್ಲ ಕಡೆ ಕೂಡ ನಾನು ಇವತ್ತು ಇದ್ದೇನೆ. ಅದಕ್ಕಾಗಿ ನಾನು ಈಗಾಗಲೇ ಅಲ್ಲಿಯ ಸೋಮೇಶ್ವರ ನಗರಸಭೆಯಲ್ಲಿ ನಾನು ಮೀಟಿಂಗ್ ಕರೆದು ಅಲ್ಲಿಗೆ ಕೆಲವು 4 ಮನೆ ಯಾವುದು ಡೇಂಜರ್ ಇದೆ ಅಲ್ಲಿ ಇವತ್ತು ಕೆಲಸ ಪ್ರಾರಂಭ ಆಗಿದೆ. ಅವ್ರಿಗೆ ನಾನು ಹೇಳಿದ್ದೇನೆ ಸರ್ಕಾರದಲ್ಲಿ ಅದಕ್ಕೆ ಆ ಕೆಲಸಕ್ಕೆ ಅನುದಾನಗೆ ನಿಮಗೆ ಟೆಕ್ನಿಕಲ್ ಕೊಡಲಿಕ್ಕೆ ಆಗದಿದೆ, ನಾನು ಶಾಸಕ ನಿಧಿಯಿಂದ ಕೊಡ್ತೇನೆ, ಕೆಲಸ ಮಾಡಬೇಕು, ಆ ಮನೆಗಳನ್ನು ಉಳಿಸಬೇಕಂತೇಳಿ ಆ ಕೆಲಸ ಇವತ್ತಲ್ಲಿ ಪ್ರಾರಂಭ ಇವತ್ತು ಆಗುವಂಥದ್ದು. ನಾನು ಬಹುಶಃ ಅಲ್ಲಿ ಹೋಗುವಂಥದ್ದು ಯಾಕಂತ ಹೇಳಿ ನನಗೆ ಅಲ್ಲಿ ಎಲ್ಲ ಸಮಸ್ಯೆಗಳು ಗೊತ್ತಿದೆ, ಭಾಳ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಪರ್ಮನೆಂಟ್ ಸ್ಟ್ರಕ್ಚರ್ ಆಗಿ ನಾವು ಅಲ್ಲಿ ಹೋಗುವಂಥದ್ದು. ಇಲ್ಲದಿದ್ದಲ್ಲಿ ಮಳೆಗಾಲದಲ್ಲಿ ಬರ್ತಾರೆ ಮತ್ತು ಹೋಗ್ತಾರೆ ಮತ್ತು ಸುದ್ದಿಲ್ಲ, ಈ ರೀತಿ ಹೋದರೆ ಈ ರೀತಿ. ಅದು ಯಾರಂತ ಹೇಳಿದರೆ ನಮ್ಮನ್ನು ಅರ್ಥ ಮಾಡಿಕೊಂಡವರು ಯಾವ ಆಕ್ರೋಶೇನು ಕೂಡ ಇವತ್ತಿಲ್ಲ. ನಿಕಟವಾದ ಸಂಪರ್ಕದಲ್ಲಿ ಆ ಪ್ರತಿಯೊಂದು ಮನೆಯವರಿದ್ದಾರೆ, ಆ ಊರವರಿದ್ದಾರೆ. ನಾನು ಕೂಡ ಹೋಗಿ ಸೋಮೇಶ್ವರ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪೋರ್ಟ್ ಅಧಿಕಾರಿಗಳನ್ನು, ಇಲಾಖೆ ಅಧಿಕಾರಿಗಳನ್ನು ಮತ್ತು ನಮ್ಮ ಇನ್ನಿತರ ಕರೆದುಕೊಂಡು ನಮ್ಮ ಮಟ್ಟಿನಲ್ಲಿ ಏನು ನಾವು ಮುಂಜಾಗ್ರತೆ ಕೈಗೊಳ್ಳಬೇಕಾ ಅದನ್ನು ನಾವು ಹೇಳಲಿಕ್ಕೆ ಹೇಳಿ ಮಾಡಿದ್ದೇನೆ. ಪರ್ಮನೆಂಟಾಗಿ ಏನು ಕೆಲಸ ಮಾಡಬೇಕು, ಉನ್ನತ ಮಟ್ಟದ ಮೀಟಿಂಗನ್ನು ಕರೆದು ಅದಕ್ಕೊಂದು ಯೋಜನೆ ನಾವು ಇವತ್ತು ರೂಪಿಸಿದ್ದೇವೆ. ಅದನ್ನು ಅನುಷ್ಠಾನ ಮಾಡಲಿಕ್ಕೆ ನಮ್ಮ ಪ್ರಯತ್ನ ನಾವು ಮುಂದೆ ಮಾಡ್ತೇವೆ. ಇದಕ್ಕೆ ಸಂಬಂಧ ಪಟ್ಟಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.